ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾವು ತುಂಬ ಚೆನ್ನಾಗಿದ್ದೀವಿ. ವಿಹಮನು ಇರಲಿ ಬ್ಲಾಗಲ್ಲಿ. ಪಾಪ ಅವಳಿಗೆ ಬೇಜಾರಾಗುತ್ತೆ ಕೆಳಗಡೆ ಹಾಕಿದ್ರೆ. ಅಲ್ಲ ವಿಹಮ ಕೆಳಗಡೆ ಹಾಕಿದ್ರೆ ಆಟ ಆಡ್ಕೋತಾಳೆ, ಬಟ್ ಸ್ಟಿಲ್ ಇರಲಿ, ನಾನೇ ಎತ್ಕೊಂಡಿರ್ತೀನಿ. ನನಗೆಲ್ಲರೂ ಬೈತಿದ್ದಾರೆ ಎತ್ಕೊಂಡೇ ರೂಢಿ ಮಾಡಿಬಿಟ್ಟಿದ್ಯಾ ಅಂತ. ಬಟ್ ಅವಳು ಕಂಫರ್ಟಬಲ್ ಆಗಿದ್ದಾಳೆ. ಕೆಳಗಡೆ ಹಾಕಿದ್ರು ಆಟ ಆಡ್ಕೋತಾಳೆ, ಎತ್ಕೊಂಡಾಗೂ ಆರಾಮಾಗಿರ್ತಾಳೆ. ಈ ರೀತಿ ಸಮ್ಟೈಮ್ಸ್ ಕ್ರ್ಯಾಂಕಿ ಮಾಡಿದಾಗ ಎತ್ಕೊಂಡು ಆಚೆ ಹೋದರೆ ಸುಮ್ಮನೆ ಆಗೋಗ್ಬಿಡ್ತಾಳೆ. ಅವಳು ಹೆಂಗೆ ಆಡ್ತಿದ್ದಾಳೆ ನೋಡಿ, ಹೆಂಗೆ ನೋಡ್ತಿದ್ದಾಳೆ. ಓಕೆ, ನಾನು ಈ ವ್ಲಾಗ್ ಏನಂದರೆ ಆಲ್ರೆಡಿ ನಿಮಗೆ ಟೈಟಲ್ ನೋಡಿ ಗೊತ್ತಾಗಿರುತ್ತೆ ಏನು ಈ ವ್ಲಾಗ್ ಅಂತ ಹೇಳಿ. ಅದು ರೀಸೆಂಟಾಗಿ ನಾವು ಸ್ವಲ್ಪ ಜ್ಯುವೆಲರಿ ಚೈನ್ ಎಲ್ಲ ಪರ್ಚೇಸ್ ಮಾಡೋದು ಅಲ್ವಾ, ಅದ್ರದ್ದು ಡೀಟೇಲ್ಸ್ ಕೇಳ್ತಿದ್ದೀರಾ, ಎಷ್ಟು ಗ್ರಾಮ್ಸ್ ಇದೆ, ಪ್ರೈಸ್ ಎಷ್ಟಾಯಿತು, ಶೇರ್ ಮಾಡ್ಕೊಳ್ಳಿ ಅಂತ. ಸೊ ಹಂಗಾಗಿ ನಾನು ಈ ವ್ಲಾಗ್ನ ಮಾಡ್ತಾಯಿದ್ದೀನಿ. ಓಕೆ, ಇವಾಗ ಇಯರಿಂಗ್ಸ್ದು ಡಿಸೈನ್ ನಾನು ಲಾಸ್ಟ್ ವ್ಲಾಗಲ್ಲೇ ತೋರಿಸಿದ್ದೀನಿ, ಬಟ್ ಸ್ಟಿಲ್ ಇವಾಗ ತೋರಿಸ್ಬೇಕು ಅಂದರೆ ಕಷ್ಟ ಆಗುತ್ತೇನೋ. ಹಾಂ, ಕರೆಕ್ಟಾಗಿ ಕ್ಯಾಪ್ಚರ್ ಆಯ್ತು ನೋಡಿ. ಪಾಪ ಅವಳು ಗಾಯ ಆಗಿದೆ, ಕರೆಕ್ಟಾಗಿ ಕ್ಯಾಪ್ಚರ್ ಆಗಿದೆ. ಸ್ಟಿಲ್ ನಿಮಗೆ ಬೇಕು ಅಂದರೆ ನಾನು ಲಾಸ್ಟ್ ವ್ಲಾಗಲ್ಲಿ ನೀಟಾಗಿ ತೋರಿಸಿದ್ದೀನಿ ಬ್ಯಾಕ್ ಕ್ಯಾಮ್ರಾಯಿಂದ. ಆ್ಯಂಡ್ ಮಿನಿ ವ್ಲಾಗಲ್ಲೆಲ್ಲ ನೋಡಿರ್ತೀರಾ, ಇದೊಂದೇ ಪೀಸೇ ಇದ್ದಿದ್ದು. ನಾನು ಒಂದು ವ್ಲಾಗಲ್ಲಿ ಹೇಳಿದ್ದೀನಿ ಅಂತ ಅನಿಸುತ್ತೆ. ಬೇರೆ ಬೇರೆ ಡಿಸೈನ್ಸ್ದು ಸುಮಾರಷ್ಟು ಪೀಸಸ್ ಇತ್ತು, ಬಟ್ ಈ ಡಿಸೈನ್ದು ಈ ಸೈಜಲ್ಲಿ ಈ ಡಿಸೈನೇ ಇದೊಂದೇ ಪೀಸ್ ಇದ್ದಿದ್ದು. ನಮಗೆ ಈ ಡಿಸೈನ್ ಆಗಿರ್ಬೋದು, ಈ ಸೈಜ್ ನಮಗೆಲ್ಲ ಪರ್ಟಿಕ್ಯುಲರ್ ಇತ್ತು, ಇಷ್ಟೇ ಬೇಕಿತ್ತು. ತುಂಬ ದೊಡ್ಡದಾಗೆ, ತುಂಬ ವೆಯ್ಟ್ ಇರೋದೆಲ್ಲ ಬೇಕಿರಲಿಲ್ಲ. ಆ್ಯಂಡ್ ಚಿಕ್ಕ ಮಕ್ಳಿಗೆ ಆ ಥರ ಜ್ಯುವೆಲ್ಸ್ ತುಂಬ ಕಡಿಮೆ ವೆಯ್ಟಲ್ಲೇ ಮಾಡಿರ್ತಾರೆ. ನಾನು ಕೈ ಹಿಂಗೆ ಆಡ್ಸಿರೋದ್ಕೊಳ್ಳೋದೇ ನೋಡ್ತಿದ್ದಾಳೆ, ಅಂದರೆ ಈ ಕೈನೇ ನೋಡ್ತಿದ್ದಾಳೆ. ಸೊ ಕಡಿಮೆ ವೆಯ್ಟಲ್ಲೇ ಮಾಡಿರ್ತಾರೆ, ತುಂಬ ವೆಯ್ಟ್ ಎಲ್ಲ ಮಾಡೋದಕ್ಕೆ ಹೋಗಲ್ಲ. ಕಿವಿ ಇಲ್ಲೇ ಜಗ್ಗದು ಅದೆಲ್ಲ ಏನೇನೋ ಹೇಳ್ತಾರಲ್ವ. ಸೊ ಹಂಗಾಗಿ ನಾನು ಕಡಿಮೆ ವೆಯ್ಟಲ್ಲೇ ನೋಡ್ತಿದ್ದೆ. ಪರ್ಟಿಕ್ಯುಲರ್ ಏನು ಇರಲಿಲ್ಲ, ಲೈಕ್ ಇಷ್ಟೇ ಗ್ರಾಮ್ ಇರಬೇಕು ಈ ಥರ ಎಲ್ಲ ಏನಿರಲಿಲ್ಲ, ಬಟ್ ಕಡಿಮೆ ಇರಬೇಕು ಅನ್ನೋದಿತ್ತು. ಇವಳಿಗೆ ಈ ಜ್ಯುವೆಲರಿ ನಮಗೆ ಸಿಕ್ತಲ್ಲ, ನಾವು ಫಿಕ್ಸ್ ಆಗಿಬಿಟ್ವಿ ಚೆನ್ನಾಗಿದೆ ಅಂತ. ಲಾಸ್ಟಲ್ಲಿ ನಾವು ತೂಕ ಹಾಕ್ಸೋದ್ವಿ ಅಲ್ವ, ಅವ್ರು ಬಿಲ್ ಹಾಕ್ಬೇಕಾದ್ರೆ ವೆಯ್ಟ್ ಚೆಕ್ ಮಾಡ್ತಾರಲ್ವ, ಅವಾಗ 850 ಗ್ರಾಮ್ ಇತ್ತು ಇದು. ನಾವು ಮಧುಗಿರಿ ರಾಜೇಶ್ವರಿ ಜ್ಯುವೆಲರಲ್ಲಿ ತೊಗೊಂಡಿದ್ದು. ಯಾವಾಗಲೂ ಜ್ಯುವೆಲರ್ಸಲ್ಲಿ ತೊಗೊಂಡಿದ್ದು. ನಾವು ಯಾವಾಗಲೂ ಇಲ್ಲೇ ತೊಗೊಳೋದು. ಗೋಲ್ಡ್ ಏನಾದರೂ ಪರ್ಚೇಸ್ ಮಾಡಿದ್ರೆ ತುಂಬಾ ಇಷ್ಟ ನನಗೆ ಈ ಶಾಪ್, ಬಿಕಾಸ್ ತುಂಬಾ ಚೆನ್ನಾಗಿರುತ್ತೆ ಅವ್ರ ಹತ್ರ ಕಲೆಕ್ಷನ್ಸ್, ಆಯಿತಾ. ಸೊ ತುಂಬ ಇಷ್ಟ ಆಗುತ್ತೆ. 850 ಮಿಲಿಗ್ರಾಮ್ ಅಂತಾರಲ್ವ, 850 ಮಿಲಿಗ್ರಾಮ್ ಇತ್ತು. ಓಕೆನಾ, 850 ಮಿಲಿಗ್ರಾಮ್ ಇದೆ. ಆ್ಯಂಡ್ ಇದ್ರದ್ದು ಪ್ರೈಸ್ ಹೇಳೋದಾದರೆ ನಮಗೆ ಟೋಟಲ್ ಮೇಕಿಂಗ್ ಚಾರ್ಜ್ ಎಲ್ಲನೂ ಹಾಕ್ತಾರಲ್ವ, 11,500 ರುಪೀಸ್ ಹಾಕಿದ್ದಾರೆ. ಮೇಕಿಂಗ್ ಚಾರ್ಜಸ್ ಅದು ಇದು ಅಳಮುಳ ಏನೇನು ಹಾಕ್ತಾರೋ ಗೊತ್ತಿಲ್ಲ, 11,500 ರುಪೀಸ್ ಹಾಕಿದ್ದಾರೆ ಇಲ್ಲಿ. ಏನಂದರೆ ಗೋಲ್ಡ್ ರೇಟು ನಾವು ತೊಗೋಬೇಕಾದ್ರೆ 13,200 ಸಮಥಿಂಗ್ ಈ ರೀತಿ ಇತ್ತು. ಗೋಲ್ಡ್ ರೇಟ್ ಕಮ್ಮಿ ಆಗುತ್ತೆ ಅಂತ ಹೇಳ್ತಿದ್ದಾರೆ, ಅದೇನೋ ಗೊತ್ತಿಲ್ಲ ನನಗೂ ಅಷ್ಟು ನೀಟಾಗೆ. ವಾಕೋಬೇಕಮ್ಮ ಬಾಮ ವಾಕಪ್ಪ. ಅವಳಿಗೆ ನಾನೀಗ ಡೈಪರ್ ಹಾಕಿಲ್ಲ, ನಾನು ಹಾಕಲ್ಲ ಗೈಸ್, ನಿಜವಾಗ್ಲೂ ಜಾಸ್ತಿ ಹಾಕಲ್ಲ. ನನಗಳು ಫ್ರೀಯಾಗಿ ಗಾಳಿ ಅಡ್ಡಿ ಅಂತ ಬಿಟ್ಬಿಡ್ತೀನಿ. ಎಲ್ಲೋ ರೇರ್ ಬಳಸೋದು ಡೈಪರ್. ಯಾಕಪ್ಪ ವಿಹಮ್ಮ ಬಾ, ವಾಕಮ್ಮ ವಾಕಮ್ಮಂಗಾರಿ. ಅಲ್ಲಿ ನೋಡಲ್ಲಿ ನೀನು ಕಾಣ್ತಿದ್ಯಾ ವಿಹಮ್ಮ ಅಲ್ಲಿ. ಇವಳು ಹಿಂಗೆ ಎತ್ಕೊಂಡ್ರೆ ಎಷ್ಟೊತ್ತದು ಸುಮ್ಮನೆ ಇರೋಳು, ಇವಾಗಲೇ ಯಾಕಿಂಗ್ ಮಾಡ್ತಾಳೆ ಅಂತ ಗೊತ್ತಿಲ್ಲ. ಸೊ ಅದ್ರದ್ದು ಡೀಟೇಲ್ ಹೇಳಿದೆ ನಾನು. ಇನ್ನು ನೆಕ್ಸ್ಟು ರಿಂಗ್ದು ತೋರಿಸ್ಬಿಡ್ತೀನಿ ಲಾಸ್ಟಲ್ಲಿ. ನಾನು ಬೇಕಾದರೆ ಏನ್ರದ್ದು ಗೆಜ್ಜೆದಂದರೆ ಸಿಲ್ವರ್ದು ಲಾಸ್ಟಲ್ಲಿ ಹೇಳ್ಕೊತೀನಿ. ಫುಲ್ ಎಲ್ಲ ಗೋಲ್ಡ್ ಆಗೋಗ್ಬಿಡ್ಲಿ. ನಮ್ಮ ಅಪ್ಪ ಇವಳಿಗೆ, ನನ್ನ ತಂಗಿ ಇದ್ರ ಸ್ಟೋರಿ ಹೇಳ್ತಿದ್ದಾಳೆ. ಇದು ಫಸ್ಟ್ ಡಿಸೈನ್ ತೋರಿಸ್ತೀನಿ, ಕಾಣಿಸ್ತು ಅಂತ ಅನಿಸುತ್ತೆ ಡಿಸೈನು. ನಾನು ಆಮೇಲೆ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ, ಬಿಕಾಸ್ ವಿಹನ್ ಇಟ್ಕೊಂಡಿದ್ದೀನಲ್ವ, ಕಷ್ಟ ಆಗುತ್ತೆ. ಇದ್ರದ್ದು ನಮಗೆ ವೆಯ್ಟ್ ಗೀಟ್ ಏನು ಚೆಕ್ ಮಾಡಲಿಲ್ಲ. ನನಗೆ ತುಂಬಾ ಅಟ್ರಾಕ್ಟಿವ್ ಆಗಿ, ಅಂದರೆ ತುಂಬ ಇಷ್ಟ ಆಗಿಬಿಡ್ತು ನನಗೆ. ಒಂದಷ್ಟು ಡಿಸ್ಪ್ಲೇ ಇಟ್ಟಿರ್ತಾರಲ್ವ ರಿಂಗ್ ಡಿಸೈನ್ಸ್ ಆಗಿರ್ಬೋದು, ಇಯರಿಂಗ್ಸ್ ಎಲ್ಲನೂ. ನನಗೆ ರಿಂಗ್ ಡಿಸೈನ್ ಇದು ನೋಡಿದ ತಕ್ಷಣ ಸಿಕ್ಕಾಬಟ್ಟೆ ಇಷ್ಟ ಆಯಿತು, ಆಯಿತಾ. ಅಟ್ ಲಾಸ್ಟ್ ನಾವು ಗೆಜ್ಜೆ ಆ್ಯಂಡ್ ಓಲೆ ಎಲ್ಲ ತೊಗೊಂಡಿದ್ದಾದಮೇಲೆ ಇದು ನಾನು ನೋಡಬೇಕು ಚೆನ್ನಾಗಿದೆ ತೊಗೊಬಿಡ್ಬೇಕು ವಿಹಾಗೆ ಅಂತ ವೆಯ್ಟ್ ಚೆಕ್ ಮಾಡಿಸಿದ್ದು. ನೋಡಿ ಬೇಕಾದ್ರೆ 2 ಬಿಲ್ ಕೂಡ ಇದೆ. ಫಸ್ಟ್ ಇದು ನಂದು ಅಮ್ಮ ಚೈನು ಮತ್ತು ಪಾಪು ಚೈನು, ಪಾಪು ಇಯರಿಂಗು, ಇನ್ನೊಂದು ಬೇಬಿ ರಿಂಗ್ ಅಂತ ಸಪ್ರೇಟ್ ಬಿಲ್ ಹಾಕಿದ್ದಾರೆ. ಸೊ ಲಾಸ್ಟಲ್ಲಿ ತೊಗೋಬೇಕಾದ್ರೆ ಇವಳಿಗೆ ಇಟ್ಟಿ ಕೂಡ ನೋಡಿದ್ವಿ, ತುಂಬ ಚೆನ್ನಾಗಿ ಇಷ್ಟ ಆಯಿತು ನನಗೆ. ಯಾಕೋ ಗೊತ್ತಿಲ್ಲ, ತೊಗೋಬೇಕು ಅಂತ ಅನಿಸ್ತು. ಮತ್ತು ನನ್ನ ತಂಗಿ ನಾನೇ ಕೊಡಿಸ್ತೀನಿ ತೊಗೊಳ್ಳಿ ಅಂತಂದು ಅವಳೇ ಪೇ ಮಾಡಿದ್ದದಕ್ಕೆ. ಅದು ಗಿಫ್ಟ್ ಮಾಡಿರೋದೆಲ್ಲ ನನಗೆ ಪ್ರೈಸ್ ಡೀಟೇಲ್ಸ್ ಹೇಳೋದಕ್ಕೆ ಸ್ವಲ್ಪ ಒಂಥರ ಅಂತ ಅನಿಸುತ್ತೆ. ಸೊ ಹಂಗಾಗಿ ಅದ್ರದ್ದು ನಾನೇನು ಡೀಟೇಲ್ಸ್ ಕೊಡ್ತಾ ಇಲ್ಲ. ಒಟ್ನಲ್ಲಿ ಅದೇ ಶಾಪಲ್ಲೇ ತೊಗೊಂಡಿದ್ದು. ಬೇಗ ಬೇಗ ಶೇರ್ ಮಾಡ್ಕೊತೀನಿ ರೀ, ಬಿಕಾಸ್ ಕೆಳಗಡೆ ಮನೆ ಪಾಪು ಬಂದು ಅಲ್ಲಿ ಬೆಲ್ ಮಾಡ್ತಿದ್ದಾಳೆ. ನಾವು ಹೋಗಿ ತೆಗಿಯೋವರೆಗೂ ಬಿಡಲ್ಲ, ಅವಳು ಮಾಡ್ತಾನೆ ಇರ್ತಾಳೆ. ಎಷ್ಟೊತ್ತಾದರೂ ಅಷ್ಟೇ, ಅಷ್ಟು ಪೇಷನ್ಸ್ ಅವಳುಗಳು. ಫೀಡ್ ಮಾಡ್ತಿರ್ತೀನಿ, ಬೆಲ್ ಮಾಡ್ತಿರ್ತಾಳೆ. ನಾನು ಫೀಡ್ ಕಂಪ್ಲೀಟ್ ಮಾಡಿ ಹೋಗಿ ಡೋರ್ ಓಪನ್ ಮಾಡಿದ್ರು ಅಲ್ಲೇ ಇರ್ತಾಳೆ. ಗೆಜ್ಜೆ
ಸುತ್ತ ಗೆಜ್ಜೆ ಮಾಮೂಲಿ. ಇದನ್ನು ಆಮೇಲೆ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ನನಗೆ ಇಲ್ಲೆಲ್ಲ ಕಲರ್ಸ್ ಇರುತ್ತಲ್ಲ, ಈ ಥರ ಪುಟ್ಟಿಗೆ ಇರಬೇಕಿತ್ತು, ದೊಡ್ಡದಾಗೆಲ್ಲ ಬೇಕಿರಲಿಲ್ಲ, ಸ್ವಲ್ಪ ಸಿಂಪಲ್ಲಾಗೇ ಬೇಕಿತ್ತು ನನಗೆ. ಸೊ ಗೆಜ್ಜೆಲ್ಲೂ ನಾನೇನು ಅದು ಸ್ವಲ್ಪ ಸಿಂಪಲ್ಲಾಗಿರಬೇಕು ಆ್ಯಂಡ್ ವೆಯ್ಟ್ ಓಕೆ, ತುಂಬ ವೆಯ್ಟು ಬೇಡ, ಒಂದು ಮೀಡಿಯಮ್ ರೇಂಜಲ್ಲಿ ವೆಯ್ಟ್ ಇರಬೇಕಿತ್ತು. ಅದ್ರದ್ದು ವೆಯ್ಟು ಅದು ಗೆಜ್ಜೆದು ಅರೌಂಡ್ 50 ಗ್ರಾಮ್ಸ್ ಇದೆ. ಅದಕ್ಕೆ ನಾವು ಪೇ ಮಾಡಿದ್ದು ಈ ರೀತಿ ನೋಡ್ತೀನಿ. ನನಗೇನು ಗೊತ್ತಾ, ಮರ್ತೋಗ್ಬಿಟ್ಟಿರ್ತೀನಿ, ಎಲ್ಲ ಒಟ್ಟಿಗೆ ಪೇ ಮಾಡಿರ್ತೀವಲ್ವ, ಒಂದೊಂದ್ರದ್ದು ಗೊತ್ತಿರಲ್ಲ. ಇರೋ ವಿಹಮ ಆಯಿತು, ಗೆಜ್ಜೆದಿಲ್ಲ ಹಾಕಿದರೆ ನನಗೆ ಕನ್ಫ್ಯೂಸ್ ಆಗ್ತಿದೆ. ಅವ್ರು ಬಿಲ್ ಹಾಕಿರೋದು ನೋಡಿದ್ರೆ ಯಾವುದಾದ್ರು ಎಷ್ಟೆಷ್ಟು ಅಂತ ಗೊತ್ತಿಲ್ಲ. 7,400 ರೂಪಾಯಿ ಹಾಕಿದ್ದಾರೆ. ಹೌದು, ಅದು 7,500 ಅಂತ ಹೇಳಿದ್ರು. 7,400 ರೂಪಾಯಿ 450 ರೂಪಾಯಿ ಹಾಕಿದ್ದಾರೆ. ಗೆಜ್ಜೆಗೆ ಅಷ್ಟಾಯಿತು. ಬೆಳ್ಳಿ ರೇಟು ಗೊತ್ತಲ್ವ, ತುಂಬಾ ಆಗಿದೆ. ಆ್ಯಂಡ್ ಇನ್ನೊಂದು, ಅಮ್ಮಗೆ ನಾನು ಚೈನ್ ಕೊಡಿಸ್ದೆ. ಬಾಣಿತನ ಆದಮೇಲೆ ಯಾರಾದರೂ ಗಿಫ್ಟ್ ಕೊಟ್ಟೇ ಬರ್ತಾರೆ ಎಲ್ಲರೂ, ಮಕ್ಕಳು ಸೀರೆ, ಮಡ್ಲಕ್ಕಿ, ಈ ರೀತಿ ಬಾಗಿನ ಟೈಪ್, ಈ ರೀತಿ. ವಿಹಮ್ಮ ಇಲ್ಲಿ ನೋಡಿ, ಇಲ್ಲಿ ನೋಡು ಬಂಗಾರಿ. ಆಯ್ತು, ಇನ್ನೊಂದೇ ನಿಮಿಷ ಆಯ್ತಾ, ಕೊಟ್ಬಿಟ್ಟು ಬರ್ತಾರೆ. ನಾನೇನು ಕೊಟ್ಟು ಬಂದಿರಲಿಲ್ಲ, ಬಿಕಾಸ್ ನಮ್ಮ ಕಡೆ ಮಡ್ಲಕ್ಕಿ ತುಂಬೋದು 9th ಮಂತಲ್ಲಿ ನಾಮಕರಣ ಮುಗಿಸ್ಕೊಂಡು ನಾನು ಗಂಡನ ಮನೆಗೆ ಹೋಗ್ತೀವಲ್ವ, ಅದೊಂದು ಶಾಸ್ತ್ರ. ಆ ಟೈಮಲ್ಲಿ ನನಗೆ ಅಮ್ಮರು ತುಂಬ್ತಾರೆ. ಅಮ್ಮನ ನಾನು ನಮ್ಮೂರಿಗೆ ಕರ್ಕೊಂಡೋಗಿ, ಅಂದರೆ ಗಂಡನ ಮನೆಗೆ ಕರ್ಕೊಂಡೋಗಿ ಅಲ್ಲಿ ಅಮ್ಮಗೆ ನಾನು ತುಂಬಿ ಕಳ್ಸೋದು, ಈ ರೀತಿ. ಸೊ ಆ ಟೈಮಲ್ಲಿ ಸೀರೆ ಕೊಡೋ ಪದ್ಧತಿ ಎಲ್ಲ ಇರುತ್ತೆ. ಬಟ್ ಸ್ಟಿಲ್ ಇವಾಗ ನಾನು ಅವ್ರಿಗೆ ಏನಾದರೂ ಕೊಡಿಸ್ಬೇಕು ಅಂತ ಅನಿಸ್ತು, ಹಂಗಾಗಿ ಅವ್ರಿಗೊಂದು ಕಾಲ್ ಚೈನ್ ಕೊಡಿಸ್ದೆ. ಅವ್ರಿಗೆ ನಾನು ಕಾಲ್ ಚೈನ್ ಕೊಡಿಸಿ, ಇದು ಲಾಸ್ಟ್ ನನ್ನ ಮದುವೆ ಟೈಮಲ್ಲಿ ನಾನು ತೊಗೊಳಕ್ಕೆ ಹೋದಾಗ ಅವ್ರಿಗೂ ಕೂಡ ಕೊಡಿಸಿದ್ದೆ. 1 ಇಯರ್ ಮೇಲೆ ಒಂದು 2 ಮಂತ್ಸ್ ಆಯ್ತಲ್ವಾ, ಸೊ ಚೇಂಜ್ ಮಾಡಬೇಕು, ಅದೊಂದು ಸ್ವಲ್ಪ ಬ್ಲ್ಯಾಕ್ ಆಗಿತ್ತು, ಹಂಗಾಗಿ ಅವ್ರಿಗೂ ಕೂಡ ಚೈನ್ ಕೊಡಿಸ್ದೆ. ಅದ್ರದ್ದು ಪ್ರೈಸ್ ಬೇಡ ಅಂತ ಅನಿಸುತ್ತೆ ನನಗೆ. ಗಿಫ್ಟು ಇವಾಗ ರಂಜಿತ್ ಕೊಡಿಸಿರೋದಾದ್ರೆ ಹೇಳ್ಬೋದು, ತವ್ರ ಮನೆಗೆ ಅಂತ ಬಂದಾಗ ಸ್ವಲ್ಪ ಎಲ್ಲ ಬೇಡ ಅಂತ ಅನಿಸುತ್ತೆ. ಐ ಹೋಪ್ ಅರ್ಥ ಮಾಡ್ಕೊತೀರಾ ಅಂತ. ಅಷ್ಟೇ ಗಾಯ್ಸಿನ, ಏನಿಲ್ಲ. ಅಮ್ಮದನ್ನು ಅರೌಂಡ್ 50 ಗ್ರಾಮ್ಸೇ ಇತ್ತು, ಲೆಕ್ಕ ಹಾಕೋಬಿಡಿ ನೀವೇ. ಆ್ಯಂಡ್ ಈ ವ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತೀನಿ, ನೋಡ್ತೀರಿ. ವಿಜಮ್ಮ ನೀವು ಯಾಕೆ ಮೇಡಮ್ಮ ಹಿಂಗೆ ಆಡೋದು, ಯಾಕೆ ವಿಜಮ್ಮ ಹಿಂಗೆ ಆಡೋದು? ಆಯಿತು ಆಯಿತು ಆಯ್ತು 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 ನೋಡಿ, ಟ್ರೈಪೋಡು ಇಟ್ಕೊಂಡು ನನ್ನ ಮಗಳು ಎತ್ಕೊಂಡು ನಾವು ಅದು ಕಬೋರ್ಡ್ದು ಡೋರ್ ಓಪನ್ ಮಾಡಿ ಬಿಟ್ಬಿಟ್ಟಿದ್ದೆ. ವಿಹ ಬಟ್ಟೆ ಎಲ್ಲ ಜೋಡ್ಸೋಣ ಅಂತ. ಇವಾಗ ಇದನ್ನು ತೊಗೊಂಡೆ ಅಲ್ವಾ, ಏನಂತಾರೆ, ಪರ್ಸ್ ತಗೊಂಡೆ ಅಲ್ವಾ, ಹಂಗೆ ಬಿಟ್ಟೆ. ವಿಹ ಕಬೋರ್ಡ್ ಜೋಡ್ಸೋಣ ಅಂತ ಅನ್ಕೋತಿದ್ದೀನಿ. ಟೈಟ್ ಆಗೋ ಬಟ್ಟೆ ಎಲ್ಲ ಬೇರೆ ಕಡೆ ಇಡೋಣ ಅಂತ. ಮಳೆ ಕೂಡ ಬರ್ತಿದೆ. ಇದು ಪಾಪು ಬಂದಿದ್ದಾಳೆ, ಪಾಪ ಡೋರ್ ಓಪನ್ ಮಾಡ್ತೀನಿ. ಹಾಯ್ ಪಾಪು, ಏನು ನಿನ್ನ ಹೆಸರು? ನಾವು ವ್ಲಾಗ್ ಮಾಡ್ತಾಯಿದ್ವಿ, ನಾನು ವಿಹ. ಮಳೆ ಬರ್ತಿದೆ ವಿಹಮ್ಮ, ಮಳೆ ಬರ್ತಿದೆ. ಇವಳು ಯಾಕೆ ಹಿಂಗೆ ಕೈ ಕಾಲಾಡ್ಸೋಣ ಗೊತ್ತಿಲ್ಲ, ಫುಲ್ಲು ಮಳೆ. ವೆದರ್ ಚೆನ್ನಾಗಿದೆ ವಿಹಮ್ಮ. ನೀವೀಗ ಫುಲ್ ಬಟ್ಟೆ ಹಾಕೋಬೇಕು, ಇಲ್ಲ ಚಳಿ ಆಗುತ್ತೆ ನಿಮಗೆ. ನೋಡಿ ನೀರು ಹೆಂಗೆ ಸಿರಿತಿದೆ, ಒಳಗಡೆ ಕರ್ಕೊಂಡು ಹೋಗ್ತೀನಿ. ಅವಳು ಬಂದಿದ್ದ ತಕ್ಷಣ ಟಾಯ್ಸ್ ಮುಡ್ತಾಳೆ. ಆ ರೀತಿ ಡ್ಯಾಡಿ ಮಮ್ಮಿ ಫೋಟೋನೇ ಇದ್ದಾವೆ ಮನೆ ತುಂಬ. ನಂದು ಮಾತ್ರ ಅವ್ರು ಹಾಕೊಂಡಿಲ್ಲ ಅನ್ಕೋತೀಯ ನೀನು, ಅದಕ್ಕೆ ಅವಳಿಗೆ ಗೊತ್ತಾಗೋ ಅಷ್ಟರಲ್ಲಿ ಹಾಕ್ಬಿಡ್ಬೇಕು. ಇಲ್ಲ ರೂಮಲ್ಲಿ ಫೋಟೋಶೂಟ್ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀವಲ್ವ, ಮಾಡಿಸ್ತೀವಿ ಅವಾಗ ಫ್ರೇಮ್. ಓಕೆನಾ ವಿಹಮ್ಮ? ಅವಾಗ ನಿಂದು ರೂಮಲ್ಲಿ ದೊಡ್ಡದು, ನಾನು ಅಪ್ಪನೂ ಇರ್ತೀವಿ ಅದರಲ್ಲಿ, ನಿಂದು ಒಬ್ಳದೇ ಅಲ್ಲ. ನನಗಿಷ್ಟ, ಇವಳು ಒಬ್ಳದೇ ಹಾಕ್ಸ್ಬೇಕು ಅಂತ ರಂಜಿತ್ಗೆ ಇಷ್ಟ. ಇವಳು ಒಬ್ಳದೇ ಬೇಡ, 3 ಮೆಂಬರ್ಸ್ದು ಹಾಕ್ಸಿ ಅಂತ ನಾನು ಹೇಳ್ತಾ ಇದ್ದೀನಿ. ನೋಡೋಣ ಆ ಟೈಮಲ್ಲಿ. ಓಕೆ, ಬ್ಯಾಕ್ ಕ್ಯಾಮ್ರಾದಲ್ಲಿ ಒಂದು ಸತಿ ಕ್ಲಿಯರಾಗಿ ಕಾಣಿಸ್ಲಿ ಅಂತೇಳಿ ತೋರಿಸ್ತಾ ಇದ್ದೀನಿ. ಇದನ್ನು ವಿಹಾಗೆ ಅಟ್ಲೀಸ್ಟ್ ಒಂದು 2 ಇಯರ್ಸ್ವರೆಗೂ ಅವಾಗಲೇ ಹೇಳ್ದಂಗೆ ಹಾಕ್ಬೋದು ಅಂತ ಅನ್ಕೋತೀನಿ. ಸ್ವಲ್ಪ ದೊಡ್ಡದಾಗೇ ಇದೆ, ಆರಾಮಾಗಿ ಯೂಸ್ ಮಾಡ್ಬೋದು. ಇವಾಗ ಅವಳ ಸೈಜೇ ಅಂದರೆ ಸಿಗಲ್ಲ, ನಾವು ಮಾಡಿ ಹಾಕಬೇಕು. ಆ್ಯಂಡ್ ಮಕ್ಕಳಿಗೆ ಅವ್ರ ಸೈಜೇ ಎಕ್ಸಾಕ್ಟಾಗಿ ತೊಗೊಳ್ಳಬಾರ್ದು, ಸ್ವಲ್ಪ ದೊಡ್ಡ ಸೈಜೇ ತೊಗೋಬೇಕು. ನಾವು ಲಾಂಗ್ ಟೈಮ್ವರೆಗೂ ಯೂಸ್ ಮಾಡ್ಬೋದು. ಚೈನ್ ಮಾತ್ರ ಎಕ್ಸಾಕ್ಟ್ ಅವಳ ಸೈಜೇ ಇತ್ತು, ಲೂಸ್ ಬೇಡ, ರಬ್ಬರ್ ಬ್ಯಾಂಡ್ ಎಲ್ಲ ಹಾಕೋದು ಚೆನ್ನಾಗಿರಲ್ಲ ಅಂತೇಳಿ ಸದ್ಯಕ್ಕೆ ನಾನು ಬಿಚ್ಚಿಟ್ಟೆ ಸ್ವಲ್ಪ ದಿನ. ಬಟ್ ಈಗ ನಾನು ಆಲ್ರೆಡಿ ವಿಹಾಗೆ ಅಂದರೆ ವಿಡಿಯೋ ಎಡಿಟ್ ಮಾಡ್ತಾ ಇರೋದು ಇವತ್ತು ಗುರುವಾರ. ಆಲ್ರೆಡಿ ಅವಳಿಗೆ ಹಾಕಿದ್ದೀನಿ ಚೈನು, ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಎತ್ತಿಟ್ಟರೆ ಅದು ಟೈಟ್ ಆಗಿಬಿಡುತ್ತೆ, ಅಟ್ಲೀಸ್ಟ್ ಕಾಲಲ್ಲಿದ್ದರೆ ಜಗ್ಗುತ್ತೆ. ಆ್ಯಂಡ್ ಹೆಣ್ಮಕ್ಳು ಮನೇಲಿ
ಈ ಥರ ಪುಟ್ ಮಕ್ಕಳು ಗೆಜ್ಜೆ ಚೈನ್ ಹಾಕ್ಕೊಂಡು ಸೌಂಡ್ ಮಾಡ್ತಾಯಿದ್ರೆ ಒಂಥರ ಚೆನ್ನಾಗಿರುತ್ತೆ. ಇನ್ನೇನು ಅವಳು ಸ್ಕೂಲ್ಗೆ ಹೋಗಂಗಾದ್ರೆ ಒಂದು 3 ಇಯರ್ಸ್ ಕಂಪ್ಲೀಟ್ ಆದಮೇಲೆ ಅವಳು ಹಾಕೋದಕ್ಕಾಗಲ್ಲ, ಅವ್ರಿಗೂ ಬುದ್ಧಿ ಬರುತ್ತೆ, ಅವ್ರಿಗೆ ಇಷ್ಟ ಆದರೆ ಮಾತ್ರ ಹಾಕೋತಾರೆ, ನಾವು ಫೋರ್ಸ್ ಮಾಡಿ ಕೂಡ ಹಾಕೋದಕ್ಕಾಗಲ್ಲ. ಅಟ್ಲೀಸ್ಟ್ ಇವಾಗಾದರೂ ಪುಟ್ ಕಾಲ್ಗೆ ಪುಟ್ ಗೆಜ್ಜೆ ಒಂಥರ ವೈಬ್ಸ್ ಚೆನ್ನಾಗಿರುತ್ತೆ ಅಂತೇಳಿ ಹಾಕಿದ್ದೀವಿ. ಅವಳು ಆರಾಮಾಗಿದ್ದಾಳೆ. ಆ್ಯಂಡ್ ಬಿಸ್ಕೆಟು ಮತ್ತು ಕಂಫರ್ಟ್ ಖಾಲಿಯಾಗಿತ್ತು, ಎರಡು ಕೂಡ ಆರ್ಡ್ರ್ ಮಾಡಿದ್ದೆ. ಈ ಸತಿ ಸ್ವಲ್ಪ ಕಂಫರ್ಟ್ ದೊಡ್ಡದೇ ಆರ್ಡ್ರ್ ಮಾಡಿದ್ದೀನಿ, ಬಿಕಾಸ್ ಡೈಲಿ ಇದ್ದೇ ಇರುತ್ತಲ್ವ ವಾಷಿಂಗ್ ಮಿಷಿನ್ಗೆ ಹಾಕೋದು ಬಟ್ಟೆಗಳು, ಸೊ ಇರಲಿ ಅಂತೇಳಿ ಹಾಕಿದ್ದೆ. ಆ್ಯಂಡ್ ಪಾಪು ಕೂಡ ಇದ್ಲಲ್ವ, ಅವಳಿಗೆ ಅಂತ ಬಿಸ್ಕೆಟ್ ಆರ್ಡ್ರ್ ಮಾಡಿದ್ದೆ. ಪಾಪು ಅಂದರೆ ಕೆಳಗಡೆ ಮನೆ ಪಾಪು ಇರಮ್ಮ. ಸೊ ಫ್ಲಿಪ್ಕಾರ್ಟಿಂದ ನಾನು 2 ಬೆಡ್ ಸ್ಪ್ರೆಡ್ ಮತ್ತು ಒಂದು ಹಾಗೆ ಅಂತ ರ್ಯಾಬಿಟ್ ಆರ್ಡ್ರ್ ಮಾಡಿದ್ದೀನಿ, ಟಾಯ್. ಎರಡೆಲ್ಲ ರಿಸೀವ್ ಆಗಿದೆ. ಮೇ ಬಿ ನೀವು ಈ ವಿಡಿಯೋ ಅಂದರೆ ಇದು ಅನ್ಪ್ಯಾಕಿಂಗ್ ಬ್ಲಾಗ್ ಆಲ್ರೆಡಿ ನೋಡಿರ್ತೀರ ಅಂತ ಅನ್ಸುತ್ತೆ. ಈ ಬ್ಲಾಗ್ ಅಪ್ಲೋಡ್ ಮಾಡೋಷ್ಟರಲ್ಲಿ ನಾನು ಈ ಬ್ಲಾಗಲ್ಲೇ ತೋರಿಸೋಣ ಅಂತ ಅಂದ್ಕೊಂಡೆ, ಬಟ್ ಲೆಂತ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬೇರೆ ಬ್ಲಾಗಲ್ಲಿ ಹಾಕಿದ್ದೀನಿ, ಅದು ಮತ್ತೆ ಶಾರ್ಟ್ ಆಗುತ್ತೆ ಅಂತೇಳಿ. ಐ ಹೋಪ್ ನೋಡಿರ್ತೀರ ಅಂತ. ಆ್ಯಂಡ್ ಲಿಂಕ್ ನಾನು ವಿಜ್ ಲಿಂಕಲ್ಲಿ ಹಾಕ್ತೀನಿ ಅಲ್ವಾ, ಲಿಂಕ್ ನಾನು ಅಂದರೆ ಬೆಡ್ ಸ್ಪ್ರೆಡ್ ಲಿಂಕು, ಟಾಯ್ ಲಿಂಕ್ ಎಲ್ಲ ನಾನು ವಿಜ್ ಲಿಂಕಲ್ಲಿ ಕೊಡ್ತೀನಿ, ಅಪ್ಡೇಟ್ ಮಾಡ್ತೀನಿ, ಅಲ್ಲಿ ಹೋಗಿ ನೀವು ಚೆಕ್ಔಟ್ ಮಾಡ್ಬೋದು ಅಷ್ಟೇ ಗಾಯ್ಸ್. ಅವಳನ್ನ ಮಲಗಿಸಿ ಸ್ವಲ್ಪ ಕೆಲಸಗಳಿದೆ ಮಾಡ್ಕೋತೀನಿ. ಮೇ ಬಿ ಮಲ್ಕೋಬೋದು ಅಂತ ಅನಿಸುತ್ತೆ. ಅವಳನ್ನ ಮಲಗಿಸ್ತಿದ್ದೆ, ಅಷ್ಟೊತ್ತಿಗೆ ಕೊರಿಯರ್ ಕಾಲ್ ಬಂತು. ಪಾಪು ಕೂಡ ಕೆಳಗಡೆ ಹೋದ್ಲು. ಅವಳು 1 ಅವರ್ ಟೈಮ್ ಸ್ಪೆಂಡ್ ಮಾಡ್ತಾಳೆ ಇಲ್ಲಿ, ಸಮ್ಟೈಮ್ಸ್ ಜಾಸ್ತಿನೇ ಮಾಡ್ತಾಳೆ. 1 ಅವರ್ ಮಾಡಿ ಹೋದ್ಲು. ನಾನೇ ಪಾಪುನ ಮಲಗಿಸ್ತೀನಿ ಅಂತ ಹೇಳ್ಬಿಟ್ಟು ಕಳಿಸ್ದೆ. ಹೋಮ್ವರ್ಕ್ ಎಲ್ಲ ಮಾಡೋದಿರುತ್ತೆ ಅವ್ರದ್ದು ಸಂಜೆ ಟೈಮು. ನನ್ನ ಮಗಳು ಒಂಚೂರು ಸೌಂಡ್ ಆದರೂ ಮಲಗಲ್ಲ, ಸೊ ಹಂಗಾಗಿ ಆಮೇಲೆ ಬಾಪ ಅಂತ ಹೇಳಿ ಕಳಿಸಿದ್ದೀನಿ. ಇನ್ನು ನೈಟ್ ಊಟಕ್ಕೆ ಮನೇಲಿ ಸ್ವಲ್ಪ ಬೆಂಡೆಕಾಯಿ ಇತ್ತು, ಅದನ್ನು ಹಾಕಿ ಸಾಂಬಾರು ಮಾಡಿ ರೈಸ್ ಮಾಡಿ. ಆ್ಯಂಡ್ ರಂಜಿತ್ ಚಿಕನ್ ತೊಗೊಂಡು ಬಂದಿದ್ರು, ಕಬಾಬ್ ಮಾಡ್ತಾಯಿದ್ದೀನಿ. ಚಿಕನ್ ರೇಟ್ ಮೊಟ್ಟೆ ರೇಟ್ ಎರಡು ಕೂಡ ಜಾಸ್ತಿ ಆಗಿದೆ ಅಂತೆ, ಅದನ್ನೇ ಡಿಸ್ಕಸ್ ಮಾಡ್ತಾಯಿದ್ವಿ. ಚಿಕನ್ ಅಂದರೆ ಒಂದು ಮೊಟ್ಟೆಗೇನೋ 10 ರೂಪಾಯಿ ಆಗಿದೆ ಅಂತ ಹೇಳ್ತಾಯಿದ್ರು. ಇನ್ನು ಸಾಂಬಾರು ಆಗಿದೆ ಆ್ಯಂಡ್ ರೈಸ್ ಕೂಡ ಕೂಗಿಸಿಟ್ಟಿದ್ದೀನಿ, ಕಬಾಬ್ನ ಹಾಕ್ತಾಯಿದ್ದೀನಿ. ನಾನು ಪಲ್ಯ ಮಾಡಿ ಚಪಾತಿ ಮಾಡೋಣ ಅಂತ ಅಂದ್ಕೊಂಡೆ, ಆಯಿತಾ. ಬಟ್ ರಂಜಿತ್ ಯಾವಾಗಲೂ ಚಪಾತಿ ಬೇಡ, ಇವಾಗ ಏನಾದರೂ ರೈಸ್ ಐಟಮ್ ತಿನ್ನಬೇಕು ಅಂತ ಅನ್ನಿಸ್ತಿದೆ ಅಂತಂದರು. ಸೊ ಹಂಗಾಗಿ ನಾನು ರೈಸ್ನೇ ಮಾಡಿ ಗ್ರೇವಿ ಥರ ಮಾಡಿದ್ದೀನಿ. ಸ್ವಲ್ಪ ಗಟ್ಟಿಗೆ ಮಾಡಿದ್ದೀನಿ, ತುಂಬ ತೆಳುವು ಮಾಡಿಲ್ಲ. ಬಿಕಾಸ್ ಬೆಂಡೆಕಾಯಿ ಮತ್ತು ಮಿಕ್ಕಿದ್ರೆ ನಾಳೆ ಯಾರೂ ತಿನ್ನೋಕ್ಕಾಗಲ್ಲ, ಯಾರೂ ತಿನ್ನಲ್ಲ. ಮತ್ತು ಮಾರ್ನಿಂಗ್ ಬೇರೆದೇನಾದರೂ ತಿಂಡಿ ಮಾಡ್ತೀವಿ, ಇದು ವೇಸ್ಟ್ ಆಗುತ್ತೆ ಅಂತೇಳಿ ಸದ್ಯಕ್ಕೆ 1 ಟೈಮು ಮಾಡಿದ್ದೀನಿ ಅಷ್ಟೇ. ಆ್ಯಂಡ್ ಬೆಂಡೆಕಾಯಿ ಕೂಡ ಕಡಿಮೆನೇ ಇತ್ತು, ಸೊ ಹಂಗಾಗಿ ನೋಡ್ಕೊಂಡು ಮಾಡಿದೆ. ಇವಾಗ ಬೇರೆ ಸೊಪ್ಪು ಸಾರು ಈ ಥರ ಏನಾದರೂ ಮಾಡಿದ್ರೆ, ಅಂದರೆ ಮೊಸೊಪ್ಪು ಈ ಥರದ್ದೆಲ್ಲ ಮಾಡಿದ್ರೆ ನೆಕ್ಸ್ಟ್ ಡೇ ಆರಾಮಾಗೆ ತಿಂತೀವಿ ಬಿಸಿ ಮಾಡಿಕೊಂಡು. ಚೆನ್ನಾಗಿರುತ್ತೆ ಮೊಸೊಪ್ಪು ಬಿಸಿ ಮಾಡ್ಕೊಂಡು ತಿಂದರೆ. ಇಷ್ಟು ಇವತ್ತಿನ ನಮ್ಮದು ಊಟ ಆಗಿತ್ತು. ಆ್ಯಂಡ್ ವಿಹಾ ನೋಡಿ ಆ ರ್ಯಾಬಿಟ್ ಜೊತೆ ಎಷ್ಟು ಕ್ಯೂಟಾಗಿ ಆಟ ಆಡ್ತಿದ್ದಾಳೆ, ತುಂಬಾ ಚೆನ್ನಾಗಿ ಆಟ ಆಡ್ತಿದ್ದಾಳೆ. ಅದ್ರ ಜೊತೆ ತುಂಬ ಚೆನ್ನಾಗಂತ ಅನ್ನಿಸ್ತು. ಒಳ್ಳೆ ನಿಜವಾದ ರ್ಯಾಬಿಟ್ ಜಂಪ್ ಮಾಡ್ಕೊಂಡು ಬರುತ್ತಲ್ವ, ಅದೇ ರೀತಿ ಬರ್ತಿದೆ. ಮಳೆ ಬಂದು ನಿಂತಿದೆ ಈಗ ತಾನೇ. ಬಟ್ಟೆ ಹಾಕಿದ್ದೆ ಆಯಿತಾ, ಬೆಡ್ ಸ್ಪ್ರೆಡ್ ಎಲ್ಲನೂ ಬಿತ್ತು ನಮ್ಮ ಮನೆ ಒಳಗಡೆ. ಏನೋ ತೋರಿಸ್ತೀನಿ ರೀ ಏನೋ ಅಂತ. ಬಟ್ಟೆ ಹಾಕಿದ್ದೆ, ಅದಷ್ಟು ಮಾತ್ರ ಇನ್ನೂ ಸ್ವಲ್ಪ ಅಷ್ಟು ಡ್ರೈ ಆಗಿರಲಿಲ್ಲ, ಬಿಟ್ಟಿದ್ದೆ. ಈ ಕಡೆದೆಲ್ಲ ಬೆಡ್ ಸ್ಪ್ರೆಡ್ ಎತ್ಕೊಂಡಿದ್ದೆ, ಇವಾಗ ಅಷ್ಟು ನೆಂದೋಗ್ಬಿಟ್ಟಿದೆ. ನನ್ನ ಸ್ನಾನಕ್ಕೆ ಹೋದಾಗ ಈ ಕೆಲಸ ಆಗಿದೆ, ಏನು ಮಾಡೋಕ್ಕಾಗಲ್ಲ. ಒಣಗಿದೆ ಅದು. ಇನ್ನೊಂದು ಏನಂದರೆ, ಇಲ್ಲಿ ಡೋರ್ ಹಾಕ್ತೀನಿ, ಇಲ್ಲಾಂದರೆ ವಾಯ್ಸ್ ಕೇಳಿಸಲ್ಲ ನಿಮಗೆ, ಬ್ಯಾಕ್ಗ್ರೌಂಡೇ ಕೇಳಿಸ್ತಿರುತ್ತೆ ವಾಯ್ಸು. ಒಂದು ವಿಡಿಯೋ ಎಡಿಟ್ ಮಾಡ್ತಾ ಇದ್ದೀನಿ ಈಗ ತಾನೇ, ಲೈಕ್ ಅವತ್ತು ಎಮೋಷ್ನಲ್ ಆಗಿರೋ ವ್ಲಾಗು. ಏನಕ್ಕೆ ನಾನು ಹಿಂಗೆಲ್ಲ ಎಮೋಷ್ನಲ್ ಆಗಿದ್ದೀನಿ ಅಂತ ಅನ್ನಿಸ್ಬಿಡ್ತು. ಬಿಕಾಸ್ ಸಿಚುಯೇಷನ್ ತಕ್ಕ ನಾವು ರಿಯಾಕ್ಟ್ ಆಗಿರ್ತೀವಿ, ಫೀಲ್ ಆಗಿರ್ತೀವಿ ಅಲ್ವಾ. ಸೊ ಆ ಸಿಚುಯೇಷನಲ್ಲಿ ನನಗೆ ಡೆಫಿನೆಟ್ಲಿ ಜೆನ್ಯೂನಾಗೆ ಎಮೋಷ್ನಲ್ ಆಗಿರೋದು. ಬಟ್ ಈಗ ವ್ಲಾಗಲ್ಲಿ ಎಮೋಷ್ನಲ್ ಆಗಿಬಿಟ್ಟಿದ್ದೀನಲ್ವಾ ಅಂತ ಅನ್ನಿಸ್ತು. ಬಿಕಾಸ್ ನಾನು ಯಾವತ್ತೂ ಆ ರೀತಿ ನಿಮ್ಮ ಜೊತೆ ವ್ಲಾಗ್ ಶೇರ್ ಮಾಡ್ಕೊಂಡಿಲ್ಲ. ನಾನು ಎಮೋಷ್ನಲ್ ಆಗಿದ್ದೀನಲ್ಲ ಅನ್ನೋದಕ್ಕಿಂತ ಆಡಿಯನ್ಸ್ ಹೇಗೆ ರಿಸೀವ್ ಮಾಡ್ತಾರೆ ಅದನ್ನು ಅನ್ನೋದೇ ಮೈಂಡಾಗಿ ಕೂತ್ಕೊಬಿಟ್ಟಿದೆ. ಲೈಕ್ ಅದನ್ನು ಹಾಕ್ಲೋ ವಿಡಿಯೋ ಬೇಡವೋ ಅಂತ. ಸ್ಟಿಲ್ ಹಾಕ್ತೀನಿ, ಎಲ್ಲ ಥರನೂ ಇರಲಿ ನನ್ನ ಚಾನಲಲ್ಲಿ. ವಿಹಾ ಅನ್ನೋ ವಿಷಯದಲ್ಲಿ ತುಂಬಾ ವೀಕ್ ಇದ್ದೀನಿ ನಾನು. ಎಲ್ಲ ಪೇರೆಂಟ್ಸ್ ಅವ್ರವ್ರ ಮಕ್ಕಳಲ್ಲಿ ಇರ್ತಾರೆ ಅಲ್ವಾ, ಕೆಲವೊಂದು ಸಿಚುವೇಶನ್ ಹಂಗೆ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಈ ಬ್ಯುಸಿ ಶೆಡ್ಯೂಲಾಗಿ ಎಲ್ಲರೂ ಅವ್ರವ್ರ ಮಕ್ಕಳನ್ನ ಪೇರೆಂಟ್ಸೇ ನೋಡ್ಕೋತಿರ್ತಾರೆ. ಅಟ್ಲೀಸ್ಟ್ ನಾನು ವಿಹಾನ ನೋಡಿಕೊಂಡು ಆರಾಮಾಗಿರೋಷ್ಟಾದರೂ ಇದೆ ಸಿಚುಯೇಷನ್ನು. ಕೆಲವೊಬ್ಬರು ಪಾಪ ನಿಜವಾಗ್ಲೂ ಆ್ಯಡ್ಸ್ ಆಫ್ ವುಮೆನ್ಸ್ ಎಲ್ಲ ತುಂಬಾ ಸ್ಟ್ರಾಂಗ್. ಅವ್ರ ಪೇರೆಂಟ್ಸ್ ಹತ್ರ ಬಿಟ್ಟು ಅವ್ರು ಕೆಲ್ಸಕ್ಕೆ ಹೋಗೋರಿದ್ದಾರೆ, ಆ್ಯಂಡ್ ಡೇ ಕೇರ್ಗೆ ಹಾಕಿ ಕೆಲ್ಸಕ್ಕೆ ಹೋಗೋರಿದ್ದಾರೆ. ನಿಜವಾಗ್ಲೂ ಗ್ರೇಟ್ ಆಯಿತಾ ಅವರೆಲ್ಲರೂ, ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಬಿಡಿ ಅವರೆಲ್ಲರೂ. ಹೀಗೇನಂದರೆ ಆಗಿದ್ದು ಇಲ್ಲಿ ನೋಡಿ ಪಟ್ ಅಂತ ಬಿತ್ತಿದ್ದು. ಇದು ಏನಂತಾರೆ ಫ್ಲೋ ಮ್ಯಾಟ್ರಸ್ದು ರಿಪ್ಲೇಸ್ಮೆಂಟ್ ಇತ್ತು. ಸೊ ಹಂಗಾಗಿ 2-3 ಡೇಸ್ ಆಯಿತು ಅನ್ಸುತ್ತೆ ರಿಸೀವ್ ಆಗಿ. ಮುಂಚೆದೇ ಎಲ್ಲ ನಾನು ಆಲ್ರೆಡಿ ವೀಡಿಯೋ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಮತ್ತೆ ಓಪನ್ ಮಾಡಿ ವೀಡಿಯೋ ಮಾಡೋ ನೆಸೆಸಿಟಿ ಇಲ್ಲ, ಬಿಕಾಸ್ ಆಲ್ರೆಡಿ ವೀಡಿಯೋ ಬಿಫೋರ್ ಬೆಡ್ದು ನಾನು ಅವತ್ತು ತೋರಿಸಿದ್ದೆ ಅಲ್ವಾ, ಮಾಡಿ ಇಟ್ಕೊಂಡಿರೋದ್ರಿಂದ. ಹಂಗಾಗಿ ಇದನ್ನು ಇವಾಗ ನಾನು ಓಪನ್ ಮಾಡ್ತಿಲ್ಲ.
ಹಿಂಗೆ ಮನೆಗೆ ಕಳ್ಸೋಣ ಅಂತ. ಅಪ್ಪ ಹಿಂಗೆ ಬಂದು ತೊಗೊಂಡೋಗ್ಲಿ, ಬಿಕಾಸ್ ಅವ್ರಿಗೂ ಕ್ಯಾರಿ ಮಾಡೋಕೆ ಈಸಿ ಆಗುತ್ತೆ. ಅದು ಓಪನ್ ಮಾಡಿದರೆ ಆ ಬೆಡ್ನ ಅವ್ರು ಹೆಂಗೆ ತೊಗೊಂಡೋಗ್ಬೇಕಿತ್ತು ಹೇಳಿ, ಯಾವುದಾದ್ರೂ ಮಾರ್ಕೆಟಿಗೆ ವೆಹಿಕಲ್ಸ್ ಬಂದಾಗ ಹಾಕೊಂಡೋಗ್ಬೇಕಿತ್ತು ಊರಿಂದ. ಅದೂ ಈಗೆಲ್ಲಿ ತುಂಬ ಕಡಿಮೆ ವೆಜಿಟೇಬಲ್ಸ್ ಎಲ್ಲ ಊರ ಕಡೆಯಿಂದ ಬರ್ತಿರೋದಲ್ವ, ಯಾರೂ ಬೆಳೆದಿಲ್ಲ ಅಂತಲೂ, ಅಂದರೆ ಯಾರು ಆ ಥರ ಬರೋರಿಲ್ಲ ಅಂತಲೂ ಹೇಳ್ತಿದ್ರು ನಮ್ಮೂರಿಂದ. ಹೇಗೋ ಇವಾಗ ಆರಾಮಾಗಿ ಇದನ್ನು ಬಸ್ಸಲ್ಲೇ ಇಟ್ಕೊಂಡು ಹೋಗ್ಬೋದು. ನಾನು ಹೇಳಿದ್ದೀನಿ ಅವ್ರಿಗೆ ಬಸ್ಸಲ್ಲೇ ಆರಾಮಾಗಿ ತೊಗೊಂಡು ಹೋಗ್ಬೋದು ಅಂತ. ಫಸ್ಟ್ ನಾನು ಯಾವುದಾದ್ರೂ ಒಂದು ಕಾರ್ ಆಟೋ ಮಾಡ್ಕೊಂಡು ಬನ್ನಿ, ಪರವಾಗಿಲ್ಲ, ದುಡ್ಡು ಎಷ್ಟಾದರೂ ಆಗಲಿ, ಸುಮ್ಮನೆ ರಿಸ್ಕ್ ಇರಲ್ಲ ಅಂತ ಹೇಳಿದೆ. ಇಲ್ಲ, ನಾನು ಬಸ್ಸಲ್ಲೇ ಬರ್ತೀನಿ, ಆರಾಮಾಗಿ ಬರ್ಬೋದು, ಸಂಡೇ ಅಲ್ವಾ. ಊರ ಕಡೆಯಿಂದ ಬೆಂಗಳೂರು ಕಡೆ ಬರೋದು, ಬೆಂಗಳೂರು ಕಡೆಯಿಂದ ಊರ ಕಡೆ ಹೋಗೋದು ಅಷ್ಟು ರಶ್ ಇರಲ್ಲ ಅಂತ ಹೇಳಿದ್ದಾರೆ. ಸೊ ಅವ್ರ ಡಿಸಿಷನ್, ಅವ್ರ ಇಷ್ಟ, ಹೇಗಾದ್ರೂ ತೊಗೊಂಡೋಗ್ಲಿ. ನಾಳೆ ಇದು ತೊಗೊಂಡೋದ್ರೆ ಇದನ್ನು ಮೇಲ್ಗಡೆ ಹಾಕ್ಸ್ಬೇಕು. ತೊಟ್ಲು ನಾನು ಸ್ವಲ್ಪ ದಿನ ಎತ್ತಿಡ್ಸ್ಬಿಡ್ತೀನಿ. ನಾನು ವಿಹಾಗ ಅಟ್ಲೀಸ್ಟ್ ಒಂದು 6 ಮಂತ್ ಆದರೆ ಮೇಲ್ಗಡೆ ಎತ್ತಿಡ್ಸ್ಬಿಡ್ತೀನಿ. ಈಗ ಸದ್ಯಕ್ಕೆ ನನ್ನ ಮಗಳು ಮಲಗಿದ್ಲು, ಈಗ ಎದ್ದಿದ್ದಾಳೆ, ಜಸ್ಟ್ ಎದ್ದಿದ್ದಾರೆ ನನ್ನ ಮಗಳು. ವಿಹಮ್ಮವ್ರು ಈಗ ಎದ್ದಿದ್ದಾರೆ. ನಾನು ಸ್ವಲ್ಪ ಲೇಟ್ ಆಗಿದ್ರು ನಾನು ಬರೋದು ಕಣ್ಣಲ್ಲಿ ನೀರು ತುಂಬ್ಕೊಂಡು ಕೆಳಗಡೆ ಹೊರಟೋಗ್ಬಿಡೋದು. ನನ್ನ ಬಂಗಾರಿದು ಕೇಳಿಸ್ತು ಬಂಗಾರಿ, ನೀನು ಈ ಸತಿ ಸೌಂಡ್ ನಿಧಾನಕ್ಕೆ ಮಾಡಿದ್ಯಾ, ಬರೋ ಚೂರು ಲೇಟ್ ಆಯಿತು ಕಂದಮ್ಮ, ಕೇಳಿಸ್ಲಿಲ್ಲ ಬಂಗೋಡಿ. ಆಯಿತು ಗುಡ್ ಗರ್ಲ್ ಅಲ್ಲ ನೀನು, ವಿಹಮ್ಮ, ನೀನು ಗುಡ್ ಗರ್ಲ್ ನೀನು. ಹಿಂಗೆ ಯಾಕೆ ಇಟ್ಕೋತೀರ ನೀವು? ಯಾಕೆ ಒಳಗಡೆ ಇಕ್ಕೋಬೋದಲ್ಲ ವಿಹಮ್ಮ ನೀವು? ಒಂದೊಂದು ಟೈಮ್ ಇಟ್ಕೋತಾಳೆ ಪಾಪ, ಒಂದೊಂದು ಟೈಮ್ ಮಾತ್ರ ಆ ರೀತಿ ಒಂಚೂರು ಸರಿ ಹೋಗುತ್ತಂತೆ. ರಂಜಿತ್ತು ಹಿಂಗೆ ಅಂತ ಇಟ್ಕೊಂಡಿದ್ದು, ಅತ್ತೆ ಮೊನ್ನೆ ಹೇಳ್ತಾಯಿದ್ರು ರಂಜಿನೂ ಹಿಂಗೆ ಇಟ್ಕೊತಿದ್ದು, ಸರಿ ಹೋಗುತ್ತೆ ಬಿಡು ಅಂತ. ನಾನು ಇನ್ನೂ ಸ್ಕಿನ್ ಕೇರ್ ಏನೂ ಮಾಡಿಲ್ಲ, ಮಾಡ್ಕೋಬೇಕೀಗ. ಈ ವ್ಲಾಗ್ನ ನೀವು ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ನಿಮ್ಗೆ ಈ ವ್ಲಾಗ್ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ನನ್ನ ಮೈಂಡಲ್ಲಿ ಫುಲ್ಲು ಆ ವ್ಲಾಗ್ದೇ ಇದೆ ಇವಾಗ. ಬೆಳಿಗ್ಗೆಯಿಂದ 3 ರೌಂಡು ಮಲಗಿಸಿದ್ದೀನಿ, ಎಲ್ಲ ಒಂದು 20 ಮಿನಿಟ್ಸ್ ಅಷ್ಟೇ. ನಿದ್ದೆನೇ ಆಗಿಲ್ಲ ಪಾಪ ಇವಳಿಗೆ, ಯಾಕೋ ಪಟ್ಟಂತ ಎದ್ದೊಳ್ತಾವಳೆ. ಇವತ್ತು ಫುಲ್ಲು ಕೆಲಸ, ಇವತ್ತು ಮನೆಯೆಲ್ಲ ಡೀಪ್ ಕ್ಲೀನಿಂಗ್ ಮಾಡಿದ್ದೀನಿ. ಇವತ್ತು ಸಂಜೆ ಪೂಜೆ ಮಾಡಬೇಕು. ಊರಿಗೆ ಹೋಗಿದ್ವಿ ಅಲ್ವ, ಒಂದು ತೀರ್ಥದ ಕಾಯಿ ತೊಗೊಂಡು ಬಂದಿದ್ದೆ. ಪೂಜೆ ಮಾಡಿ ಒಡಾಕಿ ಮನೆಗೆಲ್ಲ ಹಾಕಬೇಕು. ಇವತ್ತು ಸಾಟರ್ಡೆ ಆಗಿರೋದ್ರಿಂದ ಮನೆ ದೇವ್ರ ಶನಿವಾರನೇ ರಂಗನಾಥ ಸ್ವಾಮಿದು. ಸೊ ಆ ಕೆಲಸ ಮಾಡಬೇಕು ಇವತ್ತು. ಸೊ ಹಂಗಾಗಿ ಎಲ್ಲ ಕ್ಲೀನ್ ಮಾಡಿದ್ದೀನಿ, ಫುಲ್ ಡೀಪ್ ಕ್ಲೀನ್ ಮಾಡಿದ್ದೀನಿ. ಮಿನಿ ವ್ಲಾಗ್ ಫಾರ್ಮೆಟಲ್ಲಿ ಶೂಟ್ ಮಾಡಿದ್ದೀನಿ ಈ ವ್ಲಾಗ್ನ, ನೀವು ನೋಡ್ಬೋದು. ಅಷ್ಟೇ ಗಾಯ್ಸ್, ಈ ವ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಿದ್ದೀವಿ. ಐ ಹೋಪ್ ಈ ವ್ಲಾಗ್ ನೀವು ಎಂಜಾಯ್ ಮಾಡಿದ್ದೀರಾ ಅಂತ. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನ್ನ ಕೂರು ನೋಡಿ ಹೆಂಗೆ ಬಂದಿದೆ. ಅಷ್ಟೇ, ಬಾಯ್ 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 ಬಾಯ್.